ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಪುಟಾಣಿ ಮಕ್ಕಳಿಗೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಅತ್ರಿ ಮುನಿಗಳ ಪತ್ನಿ ಅನಸೂಯಾದೇವಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಶ್ರಮದಲ್ಲಿ, ಮನೆಯಲ್ಲಿ ಹೇಳೋದಕ್ಕಿಂತ ಆಶ್ರಮದಲ್ಲಿ ಹೇಳಿದರೆ ಉತ್ತಮ. ಹಾಗಾಗಿ ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಒಳಗಡೆ ಹೊರಗಡೆಯಿಂದ ಮೂರು ಸನ್ಯಾಸಿಗಳು ಅತ್ರಿ ಮುನಿಯರ ಆಶ್ರಮದ ಬಾಗಿಲಲ್ಲಿ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂತ ದೊಡ್ಡ ಧ್ವನಿಯಲ್ಲಿ ಹೇಳಿದರು. ಒಳಗಡೆ ಕೆಲಸ ಮಾಡುತ್ತಿದ್ದಂತಹ ಸತಿ ಅನಸೂಯಾಳಿಗೆ ಕೇಳಿಸಿತು ಈ ಕೂಗು. ಲಘು ಬಗೆಯಿಂದ ಬಂದಳು. ಬಾಗಿಲಲ್ಲಿ ಇಣಿಕಿ ನೋಡಿದ್ಲು. 3 ಮಹರ್ಷಿಗಳು ಭಿಕ್ಷೆಯನ್ನು ಕೇಳ್ತಿದ್ದಾರೆ. ಅದು ನಮ್ಮ ಮನೆಗೆ ಬಂದು ವಾಹ್, ತುಂಬ ಅದೃಷ್ಟ ನನ್ನದು ಅಂತೇಳಿ ಭಾರಿ 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 ಖುಷಿ ಆಗೋಯ್ತು ಅವಳಿಗೆ. ಹೋಗಿ ನಮಸ್ಕರಿಸಿದ್ಲು. ಬನ್ನಿ ಸ್ವಾಮಿ, ಬನ್ನಿ ಕುಳಿತುಕೊಳ್ಳಿ ಅಂತ ಉಪಚಾರ ಮಾಡಿದ್ಲು. ಆಗ ಅವರು ಬಂದು ಕುಳಿತುಕೊಂಡ್ರು. ನಿಮಗಾಗಿ ಭೋಜನ ಸಿದ್ಧಪಡಿಸುತ್ತೇನೆ, ಸ್ವಲ್ಪ ಹೊತ್ತು ಕುಳಿತೀರಿ ಅಂಥೇಳಿ ಆ ಸ್ವಾಮೀಜಿಗಳನ್ನು ಕುಳ್ಳಿರಿಸಿದ್ಲು. ಹೋದ್ಲು, ಒಳಗೆ ಹೋದ್ಲು. ಪಟ 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 ಚಕಾಚಕ್ 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 ಅಡುಗೆಯೆಲ್ಲ ಮಾಡಿ ಮುಗಿಸಿದ್ಲು. ಖುಷಿ, ಒಂದು ರೀತಿಯಲ್ಲಿ ಖುಷಿ ಅವಳಿಗೆ. ಯಾಕೆ ಹೇಳಿ? ಅತಿಥಿಗಳು ಬಂದಿದ್ದಾರೆ. ಒಂದಲ್ಲ ಎರಡಲ್ಲ 3 ಅತಿಥಿಗಳು ಬಂದಿದ್ದಾರೆ ನಮ್ಮ ಮನೆಗೆ. ವಾವ್ ಅಂತೇಳಿ ಭಾರಿ ಖುಷಿಯಿಂದ ಬೇಗ ಬೇಗ ಅಡುಗೆ ಮಾಡಿದ್ಲು. ಅಡುಗೆ ಮಾಡಿಬಿಟ್ಟು ಬಂದು ಋಷಿಮುನಿಗಳ ಹತ್ರ, ಸ್ವಾಮಿ ಕೈ ಕಾಲು ತೊಳೆದು ಬನ್ನಿ, ಊಟಕ್ಕೆ ಸಿದ್ಧವಾಗಿದೆ ಅಂತ ಅತ್ರಿ ಮುನಿಯರ ಪತ್ನಿ ಅನಸೂಯಾದೇವಿ ಹೇಳಿದ್ಲು. ಅವರು ಸಹ ಕಾಲು ಕೈಯೆಲ್ಲ ತೊಳೆದುಕೊಂಡು ಬಂದು ಕುಳಿತುಕೊಂಡರು. ಮತ್ತೆ ಹೇಳಿದರು ಅವರು, ನಾವು ಉಪಾಸನೆ ಮಾಡುತ್ತಿದ್ದೇವೆ, ಅಂದರೆ ಒಂದು ವ್ರತ ಮಾಡುತ್ತಿದ್ದೇವೆ. ಹಾಗಾಗಿ ನೀನು ಮಾಡಿದಂಥ ಭೋಜನವನ್ನು ನಾವು ಸ್ವೀಕರಿಸಬೇಕು ಅಂತಾದಲ್ಲಿ ನೀನು ವಿವಸ್ತ್ರಳಾಗಿ ನಮಗೆ ಊಟಕ್ಕೆ ಬಡಿಸಬೇಕು ಅಂತ 3 ಮಹರ್ಷಿಗಳು ಹೇಳಿದರು. ಇವಳಿಗೆ ಒಂದು ರೀತಿ ವಿಚಲಿತಳಾದಳು. ಅಯ್ಯೋ ದೇವರೇ, ಏನು ಮಾಡೋದು? ವಿವಸ್ತ್ರಳಾಗಿ ಬಡಿಸದ? ಮನಸ್ಸಿನಲ್ಲಿ ವಿಚಲಿತಳಾದಳು. ಅಯ್ಯೋ ದೇವರೇ, ಒಂದು ರೀತಿ ಭಯವೂ ಸಹ ಆವರಿಸಿತು. ಏನು ಮಾಡಲಿ ಅಂತ ಫಟ್ ಅಂತ ಮನಸ್ಸನ್ನು ಬದಲಾಯಿಸಿಕೊಂಡು ಲಘು ಬಗೆಯಿಂದ, ಆಗಲಿ ಮಹರ್ಷಿಗಳೇ, ನೀವು ಹೇಳಿದಂತೆ ಆಗಲಿ, ನಾನು ವಿವಸ್ತ್ರಳಾಗಿ ನಿಮಗೆ ಅಡಿಗೆಯನ್ನು ಬಡಿಸುತ್ತೇನೆ, ನೀವು ಸಂತೋಷವಾಗಿ ಊಟ ಮಾಡಿರಿ ಅಂತ ಹೇಳಿ ಒಂದು ಸ್ವಲ್ಪನೂ ವಿಳಂಬ ಮಾಡದೆ ಏನು ಮಾಡಿದ್ಲು, ಅಲ್ಲಿ ಪಕ್ಕದಲ್ಲಿ ಪತಿಯ ಕಮಂಡಲ ಇತ್ತು, ಅದರಲ್ಲಿ ನೀರು ತುಂಬಿತ್ತು. ಆ ನೀರನ್ನು ತೆಗೆದುಕೊಂಡು ಬಂದು ಒಳ್ಳೆಯ ಮನಸ್ಸಿನಿಂದ ಧ್ಯಾನ ಮಾಡಿ ಪತಿಯನ್ನು ನೆನೆಸಿ ಆ ನೀರನ್ನು ತತ್ಕ್ಷಣ ಆ 3 ಮಹರ್ಷಿಗಳ ಮೇಲೆ ಹಾಕಿದ್ಲು. ಹಾಗಾದರೆ ಆ ಪತಿವ್ರತೆ ನೀರನ್ನು ಹಾಕಿದ್ರಿಂದ 3 ಮಹರ್ಷಿಗಳು ಏನಾದರೂ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.